ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಕಾಂತಲಕ್ಷ್ಮಿ ಬಂದ್ಬಿಟ್ಟು ಅವರ ಅಕ್ಕನ ಗೌರಿ ಮನೆಗೆ ಕಳಿಸಿರ್ತಾಳೆ. ಗೌರಿ ಮನೆಗೆ ಕಳಿಸ್ಬಿಟ್ಟು ನೀನು ಅವಳನ್ನು ಕೊರಳಲ್ಲಿರೋ ಅರಿಶಿನ ದಾರನ ತೆಗೆದುಬಿಟ್ಟು ಕರಿಮಣಿ ಹಾಕೋಕೆ ನೀವೆಲ್ಲರೂ ಸೇರಿಬಿಟ್ಟು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿಬಿಟ್ಟು ಅವಳ ಕಿವಿಯಲ್ಲಿ ಒಂದು ಮೈಕ್ ಹಾಕಿಬಿಟ್ಟು ಕಳಿಸಿರ್ತಾಳೆ. ಅಂದರೆ ಆ ಮನೆಯಲ್ಲಿ ಏನೇನು ನಡೀತೆ ಅದೆಲ್ಲ ಈ ಕಡೆ ಕಾಂತಲಕ್ಷ್ಮಿಗೆ ಕೇಳಿಸೋ ಹಾಗೆ ಅವಳನ್ನು ರೆಡಿ ಮಾಡಿಬಿಟ್ಟು ಅವ್ರ ಅಕ್ಕನ ಗೌರಿ ಮನೆಗೆ ಕಳಿಸಿರ್ತಾಳೆ. ಆಗ ನೀವೆಲ್ಲರೂ ನಮ್ಮ ಮನೆಗೆ ಯಾವಾಗ ಬರ್ತೀರಾ ಅಂತ ಅವಳು ಕೇಳ್ತಾಳೆ. ಆಗ ಸರಿತಾ ಹೇಳ್ತಾಳೆ, ಇಲ್ಲ ನಾವು ಯಾವತ್ತೂ ನಿಮ್ಮ ಮನೆಗೆ ಬರಲ್ಲ, ಅವಳು ಕೊರಳಲ್ಲಿ ಅರಿಶಿನ ದಾರನೇ ಫಿಕ್ಸ್ ಇರುತ್ತೆ ಅಂತ ಕಿರುಚಾಡ್ತಾ ಸರಿತಾ ಹೇಳ್ತಾಳೆ. ಇದನ್ನು ನೋಡಿದ ಅಜ್ಜಿ ತಾತ, ಸರಿತಾ ಸುಮ್ಮನಿರ್ತೀಯೋ ಇಲ್ವೋ, ಅವ್ರು ಕೇಳಕ್ಕೆ ಬಂದಿದ್ದು ಸರಿಯಾಗೇ ಇದೆ, ನೀನೇನು ಈ ರೀತಿ ಮಾತಾಡ್ತಿದ್ದೀಯಾ ಅಂತ ಅಜ್ಜಿ ಬೈತಾರೆ. ಆನಂತರ ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡು ಕಾಂತಲಕ್ಷ್ಮಿ, ಹೀಗೆ ಮಾಡ್ತಿದ್ದೀರಾ ಮಾಡಿ, ನೀನು ಹೊರಗಡೆ ಬಾ ಅಕ್ಕ, ಅವ್ರಿಗೆ ಸರಿಯಾಗಿ ಮಾಡೋಣ ಅಂತ ಹೇಳ್ತಾಳೆ. ಈ ಕಡೆ ಹೊರಗಡೆ ಬಂದ ತಕ್ಷಣ ಎಲ್ಲ ಮೀಡಿಯಾದವ್ರನ್ನ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರ ಅಕ್ಕರಿಗೆ ಶಾಕ್ ಆಗೋ ರೀತಿ ಅವ್ಳು ಕುಂಕುಮ ಹಾರ ಎಲ್ಲ ಹಾಕಿಬಿಟ್ಟು ಬೇಕೇ ಬೇಕು, ನ್ಯಾಯ ಬೇಕು ಅಂತ ಧಿಕ್ಕಾರ ಹಾಕ್ತಾರೆ. ಆ ಧಿಕ್ಕಾರ ಎಲ್ಲ ನೋಡಿಬಿಟ್ಟು ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಅಕ್ಕನ ಕೇಳ್ತಿರ್ತಾರೆ. ಆಗ ಕಾಂತಲಕ್ಷ್ಮಿ ಅವ್ರ ಅಕ್ಕನಿಗೆ ಇದು ಏನೇನು ಮಾಡ್ತಾ ಇದೆ, ಕಾಂತಲಕ್ಷ್ಮಿ ಏನೇನು ಮಾಡ್ತಾ ಇದ್ದಾಳೆ ಅಂತ ಅವಳ ಅಕ್ಕನಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇದು ನಮ್ಮ ತಂಗಿ ಮಗಳದು ಮದುವೆ ಮಾಡಿಕೊಟ್ಟಿದ್ದೀವಿ, ಅವ್ರ ಕೊರಳಲ್ಲಿ ಇನ್ನೂ ಅರಿಶಿನ ದಾರನೇ ಇದೆ, ಅದನ್ನ ಕರಿಮಣಿ ಹಾಕಬೇಕು ಬನ್ನಿ ಅಂತ ಹೇಳಿದ್ರೆ ಅವ್ರ ಗಂಡನ ಮನೆಯವರು ಕಳಿಸ್ತಾ ಇಲ್ಲ, ಹಾಗೆ ಅವರು ಕೂಡ ಬರ್ತಾ ಇಲ್ಲ. ಇದರಿಂದ ನನ್ನ ಮಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಕಾಂತಲಕ್ಷ್ಮಿ ಅವ್ರ ಅಕ್ಕ ಈ ರೀತಿ ಮೀಡಿಯಾದವ್ರ ಮುಂದೆ ಹೇಳ್ತಾರೆ. ಇದನ್ನು ನೋಡಿದ ಗೌರಿ ಮನೆಯವರಿಗೆ, ವಿವೇಕ್ ಮನೆಯವರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಇದೇನಿದು ಮನೆ ಸುದ್ದಿ ಇಡೀ ನ್ಯೂಸಲ್ಲೆಲ್ಲ ಹರಡ್ತಾ ಇದೆ ಅಂತ ಹೇಳ್ಬಿಟ್ಟು ತಾತ ಹಾಗೆ ಅಜ್ಜಿ ಹೋಗ್ಬಿಟ್ಟು ನಡೆಯೋ ಮೀಟಿಂಗನ್ನ ಸ್ಟಾಪ್ ಮಾಡಿಬಿಟ್ಟು ನಾವು ಅರಿಶಿನ ದಾರನ ತೆಗೆದುಬಿಟ್ಟು ಕರಿಮಣಿಯನ್ನು ಹಾಕೋಕ್ಕೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲ ಶಾಂತ ರೀತಿಯಾಗಿ ಮುಗಿಸ್ಬಿಟ್ಟು ಬರ್ತಾರೆ. ಇಷ್ಟ ಆಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ. ಬಾಯ್.